ಇಷ್ಟಿತ್ತು ಅಂಬಡೆಕಾಯಿ. ನನ್ನ ಮಗಳು ಹೇಳಿದ್ರು ಒಂದು ಇಷ್ಟು ಹೊರಗಿನವರಿಗೆ ಕೊಡುವ, ಕೊಟ್ಟರೆ ಹೋಯ್ತಲ್ಲ, ಯಾರಿಗೂ ಕೊಡ್ಲಿಲ್ಲ. ದಿನಕ್ಕೆ ಒಂದೊಂದು ಅಡುಗೆ ಅದರಲ್ಲಿ. ಹಾಗೆ ಇವತ್ತು 9 ಬಗೆ ಮಾಡಿಸಿದ್ದೇನೆ ನಾನು. ಬೇರೆ ಬೇರೆ ಅಲ್ಲ, ಅಂಬಡೆದೆ. ಇಲ್ಲದ್ರೆ ಹಾಳಾಗ್ತದೆ. ಹಾಳಾದ್ರೆ ಎಂತ ಮಾಡೋದು? ಇನ್ನೊಬ್ಬರಿಗೆ ಕೊಟ್ಟರೆ ನಷ್ಟ ಅಲ್ವಾ? ಹಾಗಾಗಿ ಮೃಷ್ಟಾನ್ನ ಅಂತ ಅದನ್ನು ಹೇಳಿದ್ದು. 9 ಬಗೆ. ಅದರದ್ದು ಉಪ್ಪಿನಕಾಯಿ, ಅದರದ್ದು ಚಟ್ನಿ, ಅದರದ್ದೇ ತಂಬುಳಿ, ಅದರದ್ದೇ ಸಾಂಬಾರು, ಎಲ್ಲ ಅದರದ್ದೇ. ಪಾಯಸ ಅದರದ್ದೇ. ಎಲ್ಲಿಯೂ ಗೆಳೆಯರಿಗೆ ಮಜ್ಜಿಗೆ ಅಂಬಡೆಕಾಯಿ ಇಲ್ಲ. ಅಂಬಡೆಕಾಯಿದು ಪಾಯಸ ಮಾಡುದು ಹೇಗೆ? ಅದಕ್ಕೆ ಹೇಳುದು ತಲೆ ಬೇಕು ಅಂತ ಹೇಳಿ. ಅಲ್ಲ, ಪಾಯಸವೇ ಅಂಬಡೆಕಾಯಿ ಅಲ್ಲ. ಅಲ್ಲ, ಏನಾಯ್ತು? ಸ್ವಲ್ಪ ಹಣ್ಣಾಯ್ತು. ಹಣ್ಣು ಅಂತ ಹೇಳಿದ್ರೆ ಸ್ವಲ್ಪ ರುಚಿ ಬರ್ತದ. ಅದನ್ನೇ ಅಲ್ಲಿಗೆ ರುಚಿದ್ದು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ಪಾಯಸ ಮಾಡಿ. ಯಾವ ಮನೆಯಲ್ಲೂ ಆಗುದಿಲ್ಲ ಅಂಬಡೆ ಪಾಯಸ, ನಮ್ಮಲ್ಲಿ ಉಂಟು ಇವತ್ತು. ಅದಕ್ಕೆ ಹೇಳಿ ಮೃಷ್ಟಾನ್ನ ಭೋಜನ. ನೋಡು, 2 ಎಲೆ ತಂದಿದ್ದೆ. 2 ಎಲೆ ಅಂದ್ರೆ ಒಂದು ನಿನಗೆ, ಮತ್ತೊಂದು ನನಗೆ. ನಾನು ಇವತ್ತು ಎಲೆಯಲ್ಲಿ ಊಟ ಮಾಡು. ನಾನು ಹೇಳುದು ಕೇಳಿದೆ, ಎಲೆಯಲ್ಲಿ ಅಶ್ವಿನಿ ದೇವತೆಗಳು ಬರ್ತಾರೆ ಅಂತ. ಬಾಳೆಲೆ, ಬಾಳೆಲೆ ಅದನ್ನ ಕಡ್ದು ತಂದದ್ದು. ನಮ್ಮ ಹೊಟ್ಟೆಗೆ ಹೋಗುವ ಅನ್ನ ಕೂಡ ಅದರಲ್ಲಿ ಮದ್ದಿನ ಅಂಶ ಬೇಕು ಅಂತ ಹೇಳುವುದಕ್ಕೆ ಇದು. ಹಾಗೆ ಎಲೆ ಇಟ್ಟು ಎಲೆ ತೊಳೆದು ನೋಡು ಎಲ್ಲವನ್ನ ಬಳಸ್ತಾರೆ. ನನ್ನ ಮಗಳು ಬಳಸ್ತಾರೆ. ಎಷ್ಟು ಬೇಕು ಅಷ್ಟು ಊಟ ಮಾಡು. ಊಟ ಮಾಡಿ ಆಮೇಲೆ ಏನು ಅಂತ ನೋಡು. ಸರಿ 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 ಸರಿ. ಆಹಾ ಆಹಾ, ಏನು ನಳಭಾಗದಾಗ ಅಲ್ಲ, ಮತ್ತೊಬ್ಬ ಇದ್ದಾನಂತೆ ಪಾಕಶಾಸ್ತ್ರದಲ್ಲಿ ಪ್ರಾವೀಣ್ಯ, ಭೀಮಸೇನ. ಇದು ಅವನೇ ಮಾಡಿದ್ದ ಕಡೆಗೆ ಏನು ರುಚಿ ರುಚಿಯಾದಂತಹ ಭೋಜನ ಇದು. ಬಹಳ ಬಹಳ ತೃಪ್ತಿಯಾಗಿ ಹೋಯ್ತು. ಬಹುಶಃ ನಾನು ತೇಗಿದ್ದು ಆಕಾಶಕ್ಕೆ ಕೇಳಿರ್ಬೇಕು. ಊಟ ತೇಗಿದ್ದಾರೆ ಅಂತ ಒಂದು ತೇಗು ಹೊರಟು ಬಂತು. 2-3 ದಿವಸ ಆಗಿತ್ತು ಊಟ ಮಾಡಿದ್ರೆ. ತುಂಬಾ ಹಸಿವೆ ಆದ್ರೆ ಎಂತ ಊಟವು ರುಚಿ ರುಚಿ ಆಗ್ತದೆ. ಪ್ರಶ್ನೆ ಬೇರೆ. ನನ್ನ ಮುಖ ನೋಡಿ ಹೇಳುದು ಊಟ ರುಚಿಯಾಗಿದೆ ಅಂತ. ಇದು ನಿಜವಾಗಿ ಅಪ್ಪ ಒಂದು ದೊಡ್ಡ ಸೌಭಾಗ್ಯ. ಊಟ ಕೊಡ್ತೇನೆ ಅಂತ ಹೇಳುವಾಗ ನಾನು ಭಾವಿಸಿದ್ದೇನೆ, ಏನೋ ಕರ್ಕೊಂಡೋಗಿ ನಿನ್ನೆಯಿಂದ ಇವತ್ತಿನಂತ ಬೆಳಗಿನಂತ ಸಂಜೆ. ನಾವು ನಿನ್ನೆದೆಲ್ಲ ಕೊಡುವ ಕ್ರಮ ಇಲ್ಲ. ನಿನ್ನೆದು ನಾವು ನಾಯಿಗೆ ಹಾಕಿ ಇದೇ ಇವತ್ತಿನದ್ದು ಅದಕ್ಕೆ ಹಾಕೋದ್ರ ಬದಲು ನನಗೆ ಹಾಕಿ. ನಮ್ಮ ಕ್ರಮ ಹಾಗೆ, ನಾವು ಹಾಳು ಮಾಡುವುದು, ಉಳಿಸಿಕೊಳ್ಳುವುದಿಲ್ಲ. ಸರಿ, ಒಳ್ಳೆ ಭೋಜನ. ಹಾಗಾದ್ರೆ ಈಗ ಭೋಜನ ಆಯ್ತಲ್ಲ, ಸ್ವಲ್ಪ ವಿಶ್ರಾಂತಿ ತಗೊಳ್ತು. ಇಲ್ಲಿಗೆ ವಿಶ್ರಾಂತಿ ಆಯ್ತಾ? ಆಮೇಲೆ ನೋಡು ಹೇಗೆ ಏನೋ ಒಂದು ಮನಸ್ಸಾಗಿದೆ. ನಾನು ಆಲೋಚನೆ ಮಾಡುದು ಅದನ್ನೇ. ನನ್ನ ಆಲೋಚನೆಗೆ ಸರಿಯಾಗಿ ಒಬ್ಬ ಬಂದಾಗ ಅಲ್ಲ, ನನ್ನ ಆಲೋಚನೆ ಏನು ಗೊತ್ತಾಯ್ತಾ? ಮಗಳು ದೊಡ್ಡವಳಾಗಿದ್ದಾಳೆ. 16 ಕಳೆದ ಮೇಲೆ ಏನಾಗಬೇಕು ಹೇಳಿ? ಹಾಗೆ ಹೌದು, ಅದನ್ನೇ ಹೇಳ್ಬೇಡಿ. ಈಗ ಒಂದು ಉಪಾಯ ಏನು, ಅವನನ್ನು ಇಲ್ಲಿ ಉಳಿಸಿಕೊಳ್ಳುವುದು. ನಮ್ಮಲ್ಲಿ ಒಂದು ಕ್ರಮ ಉಂಟು, ಮನೆ ಅಳಿಯ. ಅವನು ಇದ್ರೆ ನಮ್ಮ ವ್ಯಾಪಾರ ಹೆಚ್ಚಾಗ್ತದೆ. ಆಗ ಅವನನ್ನು ಉಳಿಸ್ಕೊಳ್ಬೇಕು. ಹೇಗೆ ಉಳಿಸ್ಕೊಳ್ಬೇಕು? ಅವನಿಗೆ ಒಂದು ಇಲ್ಲಿ ತಾಗಿಸಿದ್ರೆ, ತಾಗಿಸುದು ಅಂದ್ರೆ ಏನು, ಮದುವೆ ಮಾಡುದು. ನನ್ನ ಮಗಳು 16 ವರ್ಷ ಕಲಿತೆ ಅಷ್ಟೇ. ಅವಳಿಗೆ ಎಷ್ಟೋ ಬಂದಿದೆ ಇಂಥದ್ದು. ಮೊನ್ನೆ ಒಂದು ಕಡೆಗೆ ಹೋಗಿದ್ದೆ, ಈಗ ಅದನ್ನು ಸೂಕ್ಷ್ಮ ಹೇಳ್ತೇನೆ. ಮೊನ್ನೆ ಒಂದು ಕಡೆಗೆ ಹೋಗಿದ್ದೆ, ಒಳ್ಳೆ ಸಂಬಂಧ. ಹೋದೆ ಗಂಡುವಿನ ಕಡೆಗೆ, ಹೋಗಿ ಎಲ್ಲ ಮಾತಾಡಿದೆ, ಊಟ ಮಾಡಿದೆ. ಊಟ ಮಾಡಿದ್ರೆ ಬಿಡುದಿಲ್ಲ ನಾವು. ಊಟ ಮಾಡಿ ಹೊರಡುವಾಗ ಗಂಡಿನ ಹುಡುಗನ ಅಪ್ಪ ಹೇಳಿ, ನೋಡಿ ನಮ್ಮಲ್ಲಿಗೆ ಬಂದ್ರೆ ಖಂಡಿತವಾಗಿ ಇಷ್ಟು ದೊಡ್ಡ ಕೀಲಿ ಕೈ ನಿಮ್ಮ ಕೈಗೆ ಕೊಡ್ತೇನೆ ಅಂತ ಹೇಳಿ. ಇಷ್ಟು ದೊಡ್ಡ ಕೀಲಿ ಕೈ ಅಂದ್ರೆ ಏನು ಅರ್ಥ? ಅವರ ಭಂಡಾರ ಪೆಟ್ಟಿಗೆ ಅಷ್ಟು ದೊಡ್ಡ ಇರಬಹುದಲ್ಲ. ನನಗೆ ಆಸೆ ಆಯ್ತು. ನಾನು ಹೇಳಿದೆ, ಏನಪ್ಪ ಒಮ್ಮೆ ಆ ಭಂಡಾರ ಪೆಟ್ಟಿಗೆ ತೋರಿಸ್ತೀಯಾ? ತಗೊಂಡೋಗಿ ಭಂಡಾರ ಪೆಟ್ಟಿಗೆ ಹತ್ತಿರ ಹೋಗಿ ಕೀಲಿ ಕೈ ತೋರಿಸಿದ್ರು, ಇಷ್ಟು ದೊಡ್ಡದು. ಅದನ್ನು ನೋಡಿ ಮತ್ತೆ ಹೇಳಿದ್ರು, ಈ ಕೀಲಿ ಕೈ ಹೆಂಡತಿ ಕೈಯಲ್ಲಿ ಇರಬೇಕಾಗ್ತದೆ. ಯಾಕಂದ್ರೆ ಹುಡುಗನಿಗೆ ಆಗಾಗ ಬೀಳುವ ಒಂದು ರೋಗ ಉಂಟು. ಬೀಳುವ ರೋಗ ಉಂಟು ಅಂತ ಹೇಳಿದ್ರೆ ಅಂಥವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡುವುದಕ್ಕಿಂತ ಕಣ್ಣು ಕಟ್ಟಿ ಬಾಯಿಗೆ ಹಾಕುದಿಲ್ಲ, ನಾನು ಆಗ್ಲಿಕ್ಕಿಲ್ಲ ಅಂತ ಬಿಟ್ಟು ಬಂದೆ. ಹಾಗೆ ಅಂತ ಹುಡುಕ್ತಾ ಇದ್ದೇನೆ. ಈಗ ಹುಡುಕಿದ್ದಕ್ಕೆ ಸರಿಯಾಗಿ ಒಬ್ಬ ಸಿಕ್ಕಿದ್ದಾನೆ ಅಂತ ಹೇಳಿದ್ರೆ ಬಿಡುವುದಕ್ಕೆ ನಾನು ನನ್ನ ಮಗಳನ್ನ ಕಟ್ಟಿ ಹೇಳ್ತೇನೆ, ಓ ಆಲೋ ಆಲೋ ಬಾರೆ 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 ಶಿರೋ ಬಾರೆ ಬಾರೆ ಬಾರೆ
Ah.